ನವೀನ್, ಅವನ ಹೆಂಡತಿ ದೇವಿ, ಅವಳ ಸ್ನೇಹಿತೆ ಆರ್ಯ, ಈ ಮೂವರು ತಮ್ಮ ತಂದೆ ತಾಯಿಗೆ ಹೇಳದೆ ಕೇರಳದಿಂದ ನೇರವಾಗಿ ನಾರ್ತ್ ಈಸ್ಟ್ನಲ್ಲಿರುವ ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿಗೋಗಲು ಇವರ ಮುಖ್ಯ ಉದ್ದೇಶ ಆ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ವಾಸ ಮಾಡೋ ಒಂದು ಬುಡಕಟ್ಟು ಜನಾಂಗವನ್ನು ಮೀಟ್ ಮಾಡೋದು. ಈ ಕೆಲಸವನ್ನ ಮಾಡಿ ಅಲ್ಲಿಯೇ ಹತ್ತಿರದಲ್ಲಿರೋ ಬ್ಲೂ ಪೈನ್ ಎಂಬ ಒಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ತಾರೆ. ಮತ್ತೊಂದು ವಿಷಯವೇನೆಂದರೆ, ಮೂವರು ಸೇರಿ ಒಂದೇ ರೂಮನ್ನು ಬುಕ್ ಮಾಡಿರ್ತಾರೆ. ಮಾರ್ಚ್ 28, 2024ರಲ್ಲಿ ಆ ಹೋಟೆಲ್ಗೆ ಚೆಕ್ ಇನ್ ಮಾಡೋ ಆ ಮೂವರು ಅಲ್ಲಿನ ರೂಮ್ನಲ್ಲಿಯೇ ಸ್ಟೇ ಆಗ್ತಾರೆ. ತುಂಬಾ ಸಮಯದ ನಂತರ ಅಲ್ಲಿಗೆ ರೂಮ್ ಸರ್ವಿಸ್ಗೆಂದು ಒಬ್ಬ ಹುಡುಗ ಆ ರೂಮ್ನ ಬಳಿ ಹೋಗ್ತಾನೆ. ಎಷ್ಟೇ ಬಾಗಿಲನ್ನು ನಾಕ್ ಮಾಡಿದರೂ ಯಾರು ಕೂಡ ಡೋರ್ ಓಪನ್ ಮಾಡೋದಿಲ್ಲ. ಆಗ ಅವನಂದುಕೊಳ್ತಾನೆ, ಜರ್ನಿ ಮಾಡಿ ಅವರಿಗೆ ಸುಸ್ತಾಗಿ ಮಲಗಿರಬೇಕು, ಆಮೇಲೆ ಬರೋಣ ಎಂದು ಅಲ್ಲಿಂದ ಹೊರಡ್ತಾನೆ. ಎಷ್ಟೇ ಸಮಯವಾದರೂ ಆ ರೂಮ್ ಬಾಗಿಲನ್ನು ಆ ಮೂವರಲ್ಲಿ ಯಾರು ಕೂಡ ತೆಗೆಯೋದಿಲ್ಲ. ಇದರಿಂದ ಹೋಟೆಲ್ ಸ್ಟಾಫ್ಗಳಿಗೆ ಸ್ವಲ್ಪ ಗಾಬರಿಯಾಗುತ್ತೆ. ಎಷ್ಟೇ ಬಾಗಿಲನ್ನು ಕುಟ್ಟಿದರೂ ಅವರು ತೆಗೆಯದೇ ಇದ್ದಾಗ ತಮ್ಮ ಬಳಿಯಿದ್ದ ಮತ್ತೊಂದು ಕೀಯಿಂದ ಡೋರನ್ನು ಓಪನ್ ಮಾಡ್ತಾರೆ. ಹೋಗಿ ನೋಡಿದರೆ ಮಂಚದ ಮೇಲೆ ಆರ್ಯ ಮಲಗಿದ್ದು ಅವಳ ಕೈಯನ್ನು ಯಾರೋ ಡೀಪ್ ಆಗಿ ಬ್ಲೇಡ್ನಿಂದ ಕೊಯ್ದಿರ್ತಾರೆ. ಅವಳ ದೇಹದ ಮೇಲೆ ಹಲವಾರು ಗಾಯಗಳಿರುತ್ತೆ. ಅತಿಯಾದ ರಕ್ತ ಹೋಗಿ ಆರ್ಯ ಸತ್ತು ಹೋಗಿರ್ತಾಳೆ. ಅವಳ ಪಕ್ಕದಲ್ಲಿಯೇ ಆರ್ಯ ರೀತಿಯೇ ದೇವಿ ಕೂಡ ಸತ್ತಿರ್ತಾಳೆ. ಆದರೆ ಅವರಿಗೆ ಅವರ ಜೊತೆ ಬಂದಿದ್ದ ನವೀನ್ ಮಾತ್ರ ಕಾಣೋದಿಲ್ಲ. ಎಲ್ಲ ಕಡೆ ಹುಡುಕಿ ಬಾತ್ರೂಮ್ಗೆ ಹೋದಾಗ ಅಲ್ಲಿ ನವೀನ್ ಕಾಣ್ತಾನೆ. ಜೀವಂತವಾಗಲ್ಲ, ಅವರ ರೀತಿಯೇ ಶವವಾಗಿ. ಅವನ ಸಾವು ಕೂಡ ಕೈಯನ್ನು ತುಂಬ ಡೀಪಾಗಿ ಕುಯ್ದುಕೊಂಡಿದ್ದ ಕಾರಣದಿಂದಲೇ ಆಗಿರುತ್ತೆ. ಅವನ ದೇಹದ ಮೇಲೆ ಗಾಯಗಳಿರುತ್ತೆ. ಇದನ್ನೆಲ್ಲ ನೋಡಿದ ಹೋಟೆಲ್ನವರಿಗೆ ತುಂಬ ಗಾಬರಿಯಾಗುವಾಗ ಅಲ್ಲಿದ್ದ ಟೇಬಲ್ನ ಮೇಲೆ ಯಾವುದೋ ತುಂಬ ಸಿಂಪಲ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಎಂದು ಗೊತ್ತಾಗುತ್ತೆ. ಆ ಮೂವರ ಕೂದಲ ಜೊತೆಗೆ ಇನ್ನೂ ಕೆಲ ಮಾಟದ ವಸ್ತುಗಳು ಅವರಿಗೆ ಕಾಣುತ್ತೆ. ಇಂತಹ ವಸ್ತುಗಳನ್ನು ಇಲ್ಲಿನ ಬುಡಕಟ್ಟು ಜನಾಂಗದವರು ಯೂಸ್ ಮಾಡುತ್ತಾರೆ ಎಂದು ಗೊತ್ತಾಗಿ ಕೂಡಲೇ ಹೋಟೆಲ್ನವರು ಪೊಲೀಸರಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಆಗಬರೋ ಅರುಣಾಚಲ್ ಪೊಲೀಸರಿಗೆ ಈ ಮೂವರು ಕೇರಳಗೆ ಸೇರಿದವರು ಎಂದು ಆಧಾರ್ ಕಾರ್ಡ್ನಿಂದ ಗೊತ್ತಾಗುತ್ತೆ. ಅಷ್ಟು ದೂರದವರು ಇಲ್ಲಿಯವರೆಗೂ ಬಂದು ಏಕೆ ಸತ್ತರು ಎಂದು ಪೊಲೀಸರಿಗೆ ಗೊತ್ತಾಗಲ್ಲ. ಈ ಸಮಯದಲ್ಲಿ ಅವರಿಗೆ ಸೂಸೈಡ್ ನೋಟ್ ಸಿಗುತ್ತೆ. ಅದರಲ್ಲಿ ಹೀಗೆ ಬರೆದಿರುತ್ತೆ, ನಾವು ಯಾರ ಬಲವಂತದಿಂದಲೂ ಈ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನಾವು ಸ್ವಇಚ್ಛೆಯಿಂದಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೀವಿ. ನಮ್ಮ ಸಾವಿಗೆ ನಾವೇ ಕಾರಣ. ನಾವು ಒಂದು ಉದ್ದೇಶದ ಮೇಲೆಯೇ ಈ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರೋದು. ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿ, ನಾವು ಚೆನ್ನಾಗಿಯೇ ಇರುತ್ತೇವೆ ಎಂದು ಅದರಲ್ಲಿ ಬರೆದಿರುತ್ತೆ. ಹಾಗೆ ಲೆಟರ್ನ ಕೆಳಗೆ ಒಂದು ನಂಬರ್ ಇರುತ್ತೆ. ಅದಕ್ಕೆ ಪೊಲೀಸರು ಕಾಲ್ ಮಾಡ್ತಾರೆ. ಆ ನಂಬರ್ ಯಾರದೆಂದರೆ ಸತ್ತ ಆ ಮೂವರಲ್ಲಿ ಒಬ್ಬಳಾದ ದೇವಿಯ ತಂದೆಯದು. ಆಗ ಪೊಲೀಸರು ನಡೆದಿರೋ ಅಷ್ಟು ವಿಷಯವನ್ನು ಅವರಿಗೆ ತುಂಬಾ ತಾಳ್ಮೆಯಿಂದ ತಿಳಿಸ್ತಾರೆ. ನಂತರ ಆ ಮೂವರ ಶವವನ್ನು ಕೇರಳಗೆ ಕಳಿಸಿಕೊಡ್ತಾರೆ. ನಂತರ ನಡೆಯುವ ಅಟೋಪ್ಸಿಯಲ್ಲಿಯೂ ಇದು ಆತ್ಮಹತ್ಯೆಯೇ ಎಂದು ತಿಳಿಯುತ್ತೆ. ಆಗ ಕೇರಳದ ಪೊಲೀಸರು ಇವರ ಈ ಸಾವಿಗೆ ಕಾರಣ ಏನು ಎಂದು ಹುಡುಕಲು ಶುರು ಮಾಡ್ತಾರೆ. ಇದು ನಿಜವಾಗಿಯೂ ಆತ್ಮಹತ್ಯೆನ ಅಥವಾ ಕೊಲೆನ ಎಂಬ ಪ್ರಶ್ನೆ ಅವರಲ್ಲಿರುತ್ತೆ. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಪೊಲೀಸರು ಈ ಕೇಸನ್ನು ಸಾಲ್ವ್ ಮಾಡಲು ಹಲವಾರು ಟೀಮ್ಗಳನ್ನು ಮಾಡುತ್ತೆ. ಆ ಟೀಮ್ಗಳ ಕೆಲಸ ಏನೆಂದರೆ, ನವೀನ್, ಅವನ ಹೆಂಡತಿ ದೇವಿ ಹಾಗೂ ಅವಳ ಸ್ನೇಹಿತೆಯಾದ ಆರ್ಯ, ಈ ಮೂವರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ತಿಳಿದುಕೊಳ್ಳೋದು. ಕೇರಳದ ಇವರು ಯಾರಿಗೂ ಹೇಳದೆ ಅರುಣಾಚಲ್ ಪ್ರದೇಶಕ್ಕೆ ಏಕೋದರು. ಅಲ್ಲಿ ಹೋಗಿ ಸಾಯುವಂತಹ ಪರಿಸ್ಥಿತಿ ಅವರಿಗೇನಿತ್ತು, ನಿಜಕ್ಕೂ ಅವರ ಜೀವನದಲ್ಲಾಗಿದ್ದು ಏನು ಎಂದು ತಿಳಿದುಕೊಳ್ಳಲು ಆ ಟೀಮ್ ಮುಂದಾಗುತ್ತೆ. ಹಲವಾರು ತಿಂಗಳ ಕಾರ್ಯಾಚರಣೆಯಿಂದ ತುಂಬಾ ಮುಖ್ಯವಾದ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ವಿಷಯವೇ ಅವರ ಸಾವಿಗೆ ಕಾರಣ ಇರಬಹುದು ಎಂದು ಪೊಲೀಸರು ಅಂದುಕೊಳ್ತಾರೆ. ಆ ವಿಷಯ ಇದಾಗಿದೆ. ಸ್ನೇಹಿತರೆ, ಕೇರಳದವನಾಗಿದ್ದ ನವೀನ್ ಸ್ಟಾಕ್ ಟ್ರೇಡರ್ ಆಗಿರ್ತಾನೆ. ಹಾಗೆ ಈತ ಆಯುರ್ವೇದಿಕ್ ಡಾಕ್ಟರ್. ಮನೆಯಲ್ಲಿಯೇ ಟ್ರೇಡಿಂಗ್ ಕೆಲಸ ಮಾಡುತ್ತಿದ್ದ ಈತ ಕೆಲಸ ಮುಗಿದ ಮೇಲೆ ಹೊಸ ವೆಬ್ಸೈಟ್ಗಳಿಗೆ ಹೋಗೋದು ಅವನ ಅಭ್ಯಾಸ. ಹೀಗಿರುವಾಗ ನವೀನ್ಗೆ ಡಾರ್ಕ್ ವೆಬ್ನ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಅದು ಡೇಂಜರ್ ಎಂದು ಗೊತ್ತಿದ್ದರೂ ಆ ವೆಬ್ಸೈಟ್ಗೆ ಹೋಗ್ತಾನೆ. ಸ್ನೇಹಿತರೆ, 96% ಡೇಟಾ ಇರೋದಿಲ್ಲ ಈ ಡಾರ್ಕ್ ವೆಬ್ನಲ್ಲಿಯೇ.
ಈ ಡಾರ್ಕ್ ವೆಬ್ನಲ್ಲಿ ನಾವು ಇಮ್ಯಾಜಿನ್ ಮಾಡಿಕೊಳ್ಳಲು ಕೂಡ ಅಸಾಧ್ಯವಾದ ಎಷ್ಟೋ ಕೆಟ್ಟ ಘಟನೆಗಳು ನಡೆಯುತ್ತವೆ. ನಾನು ಹೇಳಲು ಕೂಡ ಕಷ್ಟವಾಗುವಂತಹ ಕಂಟೆಂಟ್ಗಳೇ ಈ ಡಾರ್ಕ್ ವೆಬ್ನಲ್ಲಿ ತುಂಬಿರುತ್ತೆ. ಒಮ್ಮೆ ಈ ಡಾರ್ಕ್ ವೆಬ್ಗೆ ಎಂಟ್ರಿ ಆದರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಹಾಗಾಗಿ 90% ಜನರು ಈ ಡಾರ್ಕ್ ವೆಬ್ನಿಂದ ದೂರ ಇರ್ತಾರೆ. ಅಂತಹ ವೆಬ್ಸೈಟ್ಗಳ ಬಗ್ಗೆ ಕೇಳೋದಕ್ಕೂ ಕೂಡ ಎಷ್ಟೋ ಜನ ಭಯಪಡ್ತಾರೆ. ಅಂತಹ ಡಾರ್ಕ್ ವೆಬ್ನ ಮೇಲೆಯೇ ನವೀನ್ಗೆ ಆಸಕ್ತಿ ಹೆಚ್ಚಾಗಿ ಒಂದು ವೆಬ್ಸೈಟ್ ಅನ್ನು ವಿಸಿಟ್ ಮಾಡ್ತಾನೆ. ಆ ವೆಬ್ಸೈಟ್ ಡಾರ್ಕ್ ವೆಬ್ಗೇನೆ ಸೇರಿದ್ದಾಗಿದ್ದು ಆಫ್ಟರ್ ಲೈಫ್ ಅಂದರೆ ಸತ್ತ ನಂತರದ ಜೀವನದ ಬಗ್ಗೆ ಆ ವೆಬ್ಸೈಟ್ ಡಿಸೈನ್ ಆಗಿರುತ್ತೆ. ತನ್ನ ಕೆಲಸವನ್ನು ಕೂಡ ಬಿಟ್ಟು ಆ ಡಾರ್ಕ್ ವೆಬ್ನಲ್ಲಿ 24 ಗಂಟೆಗಳ ಕಾಲ ಆಫ್ಟರ್ ಲೈಫ್ನ ಬಗ್ಗೆ ತಿಳಿದುಕೊಳ್ಳೋದೇ ಅವನ ಕೆಲಸವಾಗುತ್ತೆ. ಇಷ್ಟಕ್ಕೆ ಆತ ಸುಮ್ಮನಾಗದೆ ಈ ವಿಷಯವನ್ನು ತನ್ನ ಹೆಂಡತಿಯಾದ ದೇವಿಗೂ ಹೇಳಲು ಶುರು ಮಾಡ್ತಾನೆ. ಈಕೆಗೆ ಆಫ್ಟರ್ ಲೈಫ್ನ ಬಗ್ಗೆ ಆಸಕ್ತಿ ಇರೋದಿಲ್ಲ. ಆದರೂ ನವೀನ್ ಅವಳ ಜೊತೆ ಯಾವಾಗಲೂ ಅದರ ಬಗ್ಗೆಯೇ ಮಾತಾಡುತ್ತಿದ್ದ ಕಾರಣ ದೇವಿಗೂ ಆಸಕ್ತಿ ಬರಲು ಶುರುವಾಗುತ್ತೆ. ಸ್ನೇಹಿತರೆ, ಈಕೆ ಟೀಚರ್ ಆಗಿರ್ತಾಳೆ. ಆಫ್ಟರ್ ಲೈಫ್ ಅಂದರೆ ಸತ್ತ ನಂತರದ ಜೀವನದ ಬಗ್ಗೆ ರಿಸರ್ಚ್ ಮಾಡಲು ಶುರು ಮಾಡ್ತಾಳೆ. ಅದು ಕೂಡ ಡಾರ್ಕ್ ವೆಬ್ನಲ್ಲಿ. ಈಕೆಗೆ ಒಬ್ಬಳು ಸ್ನೇಹಿತೆ ಇರ್ತಾಳೆ, ಅವಳೇ ಆರ್ಯ. ಈಕೆಯು ಟೀಚರ್ ಆಗಿರ್ತಾಳೆ. ಆಗ ದೇವಿ ಅವಳನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಿಕೊಡು ಎಂದು ಕೇಳಿಕೊಳ್ತಾಳೆ. ಆ ವಿಷಯವೇ ಆಫ್ಟರ್ ಲೈಫ್ನ ಬಗ್ಗೆ. ಈ ರೀತಿಯಾಗಿ ನವೀನ್ ಹಾಗೂ ದೇವಿ ಆರ್ಯಗೂ ಈ ವಿಷಯದ ಬಗ್ಗೆ ನಿಧಾನವಾಗಿ ಆಸಕ್ತಿಯನ್ನು ಹೆಚ್ಚು ಮಾಡ್ತಾರೆ. ಈ ಮೂವರು ಸೇರಿದರೆ ಕೇವಲ ಅದರ ಬಗ್ಗೆ ಮಾತಾಡುತ್ತಿರುತ್ತಾರೆ. ನಾವೇನಾದರೂ ಸತ್ತರೆ ನಮ್ಮ ಲೈಫ್ ಅಲ್ಲಿಗೇನೆ ಎಂಡ್ ಆಗಲ್ಲ. ಸತ್ತ ನಂತರವೂ ನಮಗೆ ಜೀವನ ಇದೆ. ನಾವು ನಮಗಿಷ್ಟ ಬಂದ ಗ್ರಹದಲ್ಲಿ ಹುಟ್ಟಬಹುದು. ಹೊಸ ಜೀವಿಗಳ ಜೊತೆ ಜೀವನ ನಡೆಸಬಹುದು. ಇದಕ್ಕಿಂತ ಒಳ್ಳೆಯ ಜೀವನ ನಮ್ಮದಾಗುತ್ತೆ. ನಾವೇಳಿದಂತೆ ಆಗಬೇಕೆಂದರೆ ಒಂದು ರಿಚುವಲ್ನಿಂದ ಸಾಧ್ಯವಿದೆ ಎಂದು ನವೀನ್ ಅವರಿಗೆ ಹೇಳ್ತಾನೆ. ಹಾಗೆಯೇ ಮತ್ತೊಂದು ವಿಷಯ ಹೇಳ್ತಾನೆ. ಅದೇನೆಂದರೆ ಇಂತಹ ರಿಚುವಲ್ ಅನ್ನು ಬುಡಕಟ್ಟು ಜನರು ಮಾಡುತ್ತಾರೆ ಎಂದು ಒಂದು ವೆಬ್ಸೈಟ್ನಿಂದ ಗೊತ್ತಾಯಿತು. ಆ ರೀತಿಯ ರಿಚುವಲ್ ಅನ್ನು ನಾರ್ತ್ ಈಸ್ಟ್ನ ಅರುಣಾಚಲ್ ಪ್ರದೇಶದ ಕೆಲವು ಭಾಗದ ಬುಡಕಟ್ಟು ಜನಾಂಗದವರು ಮಾಡ್ತಾರೆ. ಹಾಗಾಗಿ ನಾವು ಅಲ್ಲಿಗೋಗಬೇಕು ಎಂದು ಮಾತಾಡಿಕೊಳ್ತಾರೆ. ಸ್ನೇಹಿತರೆ, ಆ ಮೂವರನ್ನು ಆ ಡಾರ್ಕ್ ವೆಬ್ ಪೂರ್ತಿಯಾಗಿ ಬ್ರೈನ್ ವಾಶ್ ಮಾಡಿರುತ್ತೆ. ಎಷ್ಟೆಂದರೆ ಅವರು ಸಾಯಲು ಕೂಡ ತಯಾರಾಗಿರ್ತಾರೆ. ಸಾಯುವುದಕ್ಕಾಗಿಯೇ ಆ ರಿಚುವಲ್ ಮಾಡಲು ಅರುಣಾಚಲ್ ಪ್ರದೇಶಕ್ಕೆ ಹೋಗಲು ಎಲ್ಲ ತಯಾರಿ ಮಾಡಿಕೊಳ್ತಾರೆ. ತಮ್ಮ ತಂದೆ ತಾಯಿಗೂ ಹೇಳದೆ ಫ್ಲೈಟ್ನ ಮೂಲಕ ಅಲ್ಲಿಗೋಗ್ತಾರೆ. ಕೊನೆಗೂ ಒಂದು ಬೆಟ್ಟದ ಮೇಲೆ ವಾಸ ಮಾಡು ಒಂದು ಬುಡಕಟ್ಟು ಜನಾಂಗವನ್ನು ಮೀಟ್ ಮಾಡ್ತಾರೆ. ಈ ಜನಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳೆಂದೇ ಹೇಳಬಹುದು. ಆಗ ಅವರು ಆ ಮೂವರ ಕೂದಲನ್ನು ಸ್ವಲ್ಪ ಮಟ್ಟಿಗೆ ಕತ್ತರಿಸಿ ತೆಗೆದುಕೊಳ್ತಾರೆ. ಅದರ ಮೂಲಕ ರಿಚುವಲ್ ಮಾಡಿ ಅವರಿಗೆ ಕೊಡ್ತಾರೆ. ಎಜುಕೇಟೆಡ್ಗಳಾಗಿದ್ದ ಆ ಮೂವರು ಕೂಡ ಆ ರಿಚುವಲ್ ಅನ್ನು ಪೂರ್ತಿಯಾಗಿ ನಂಬ್ತಾರೆ. ನಂತರ ತಾವು ರಿಚುವಲ್ನ ಪ್ರಕಾರ ಸಾಯೋದಕ್ಕೆ ಬ್ಲೂ ಪೈನ್ ಎಂಬ ಹೋಟೆಲ್ನಲ್ಲಿ ಒಂದು ರೂಮನ್ನು ಬುಕ್ ಮಾಡ್ತಾರೆ. ಅಲ್ಲಿಯೇ ತಮ್ಮ ಮೈಯನ್ನು ಬ್ಲೇಡ್ನಿಂದ ಗಾಯ ಮಾಡಿಕೊಂಡು ಹಾಗೆ ಸೂಸೈಡ್ ನೋಟನ್ನು ಬರೆದು ಮೂವರು ಕೂಡ ಸೂಸೈಡ್ ಮಾಡಿಕೊಳ್ತಾರೆ. ಅಟೋಪ್ಸಿಯಿಂದಲೂ ಇದು ಕೊಲೆ ಎಂದು ತಿಳಿಯಲ್ಲ. ಪೊಲೀಸರಿಗೂ ಯಾರೋ ಇವರನ್ನು ಕೊಲೆ ಮಾಡಿದ್ದಾರೆ ಎಂದು ಅನ್ನಿಸಲ್ಲ. ಆಗ ಪೊಲೀಸರು ತಮ್ಮ ಮೂರ್ಖತನದಿಂದ ಪ್ರಾಣವನ್ನು ಕಳೆದುಕೊಂಡವರು ಎಂದು ಸೂಸೈಡ್ ಎಂಬ ಹೆಸರಿನಲ್ಲಿ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಸ್ನೇಹಿತರೆ, ಕೇರಳದಲ್ಲಿ ಇತ್ತೀಚೆಗೆ ಇಂತಹ ಬ್ಲ್ಯಾಕ್ ಮ್ಯಾಜಿಕ್ಗಳು, ಹ್ಯೂಮನ್ ಸ್ಯಾಕ್ರಿಫೈಸ್ಗಳು ನಡೆಯುತ್ತಲೇ ಇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.